ಇದನ್ನ ನೋಡಿದ್ರೆ ನಿಮಗೆ ಶಾಕ್ ಆಗುತ್ತೆ. ಏನಂದ್ರೆ ನಿಮ್ಮ ಫೇವ್ರೆಟ್ ಸಾಂಗ್ ನ ನೀವು ಡಿಫ್ರೆಂಟ್ ಥೀಮ್ ಅಲ್ಲಿ ಹೇಳಿದ್ರೆ ಹೆಂಗಿರ್ಬೋದು. ಫಾರ್ ಎಕ್ಸಾಂಪಲ್ ಈ ಸಾಂಗ್ ನ ಕೇಳಿ. மோதாமல் மீண்டோடும் 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 என் பக்கம் போனவள தேடமெல்ல மூச்சு தள்ள என் தலைக்கும் ஏற. ಸೊ ನಾನು ಕೆಳಗೆ ಕೊಟ್ಟಿರೋ ಲಿಂಕಿಂದ ಫಸ್ಟ್ ನೀವು ಈ ವೆಬ್ಸೈಟಿಗೆ ಲ್ಯಾಂಡ್ ಆಗ್ತೀರಾ. ಕಂಪಲ್ಸರಿ ನಿಮ್ಮ ಹತ್ರ PC ಆರ್ ಪ್ರೀಮಿಯರ್ ಪ್ರೋ ಇರಲೇಬೇಕು, ಇಲ್ಲಾಂದರೆ ಇದು ಫೋನಲ್ಲಿ ಯೂಸ್ ಆಗುತ್ತಾ ಅಂತ ಅಷ್ಟೊಂದು ಗೊತ್ತಿಲ್ಲ. ಸೊ ಇಲ್ಲಿ ಡೌನ್ಲೋಡ್ UVR ಇದೆ, ಇಲ್ಲಿ ಕ್ಲಿಕ್ ಮಾಡಿದರೆ ಗೆಟ್ ಹಬ್ ಪೇಜಿಗೆ ಬರ್ತೀರಾ. ಕನ್ಫ್ಯೂಸ್ ಆಗಬೇಡಿ, ತುಂಬ ಈಸಿ ಇದೆ. ಸೊ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ವಿಂಡೋಸ್ಗೆ ಮತ್ತು ಮ್ಯಾಕ್ ವರ್ಷನ್ಗೆ ಇದೆ. ವಿಂಡೋಸ್ ಇಲ್ಲಿದೆ, ಮ್ಯಾಕ್ ವರ್ಷನ್. ಸೊ ನೀವು ಅದರಲ್ಲಿ ಮೇನ್ ವರ್ಷನ್ ಲಿಂಕನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡಿ. ಪ್ರೀಮಿಯರ್ ಅಲ್ಲಿ ಒಂದು ಸಾಂಗ್ ಡ್ರ್ಯಾಗ್ ಮಾಡಿದ್ದೇನೆ, ಕೇಳೋಕೆ ಈ ರೀತಿ ಇದೆ. மோதாமல் மீண்டோடும் மீண்டோடும் ಸೊ ನಾವು ಈ ಆಡಿಯೋನ ಎಕ್ಸ್ಟ್ರಾಕ್ಟ್ ಮಾಡಿ ನೋಡೋಣ. ಅಲ್ಟಿಮೇಟ್ ವೋಕಲ್ ರಿಮೂವರ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ವಿಂಡೋಸ್ ಓಪನ್ ಆಗುತ್ತೆ. ಸೊ ಮೇನ್ ಆಗಿ ನೀವು ಇದರ ಸೆಟ್ಟಿಂಗ್ ಅನ್ನು ನೆನ್ಪಿಟ್ಕೊಳ್ಬೇಕು, ಇಲ್ಲದ್ರೆ ಇದನ್ನು ಕಾಪಿ ಮಾಡಿ ಎಕ್ಸಾಕ್ಟ್ಲಿ. ಸೊ ಸೆಲೆಕ್ಟ್ ಇನ್ಪುಟ್ ಅಂದರೆ ನೀವು ಸಾಂಗ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ನನ್ನ ಸಾಂಗ್ನ ಸೆಲೆಕ್ಟ್ ಮಾಡಿದೆ, ಓಪನ್. ಸೆಕೆಂಡ್ ಔಟ್ಪುಟ್, ನಿಮಗೆ ಎಲ್ಲಿ ನಿಮ್ಮ ಸಾಂಗನ್ನು ಎಕ್ಸ್ಟ್ರಾಕ್ಟ್ ಆಗಬೇಕು. ಸೊ ನಾನು ಅದೇ ಫೋಲ್ಡರಲ್ಲಿ ನಾನು ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿಂದ ನಾನು ಮ್ಯೂಸಿಕ್ ಡ್ರ್ಯಾಗ್ ಮಾಡಿದೆ. ಇದು MP3 ಮ್ಯಾನ್ಯಲ್ ಆಗಿರುತ್ತೆ. ಸೊ ಅದನ್ನು ವೇವ್ ಫಾರ್ಮ್ಗೆ ಕನ್ವರ್ಟ್ ಮಾಡಿದೆ. ಚೂಸ್ ಪ್ರಾಸೆಸ್ ಮೆಥಡ್. ಸೊ ಇದನ್ನು ಥರ್ಡ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಆಲ್ ಸ್ಟೆಮ್ಸ್ ಸೆಗ್ಮೆಂಟ್ಸಲ್ಲಿ ಡಿಫಾಲ್ಟ್ ಇಟ್ಬೇಡಿ, GPU ಕನ್ವರ್ಷನನ್ನು ಆನ್ ಮಾಡಿ. ಸೊ ಇಲ್ಲಿ V4 ಅನ್ನು ಸೆಲೆಕ್ಟ್ ಮಾಡಿ, ಇದನ್ನು ಡಿಫಾಲ್ಟ್ ಇಟ್ಬಿಡಿ. ದೆನ್ ಸ್ಟಾರ್ಟ್ ಪ್ರೊಸೆಸಿಂಗ್ಗೆ ಕ್ಲಿಕ್ ಮಾಡಿ. ಸೊ ಅದು ಸ್ಟಾರ್ಟ್ ಆಗಿ ಶುರು ಆಗುತ್ತೆ. ಇಟ್ಸ್ ಆಲ್ ಡನ್. ನೀವು ಇಲ್ಲಿ ನೋಡ್ಬೋದು ಎಲ್ಲ ಡನ್ 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 ಬಂತು. ಸೊ ನೀವು ಔಟ್ಪುಟ್ ಸೆಲೆಕ್ಟ್ ಮಾಡಿದ ಫೋಲ್ಡ್ರಲ್ಲಿ ಅದು ಸೇವ್ ಆಗಿದೆ. ಸೊ ಬೇಸ್, ಡ್ರಮ್, ಆದರ್ ಆ್ಯಂಡ್ ವೋಕಲ್, ಅದು 4 ಡಿಫ್ರೆಂಟ್ ಪಾರ್ಟ್ ಮಾಡಿಕೊಟ್ಟಿದೆ. ಸೊ ಇದನ್ನು ನಾನು ಪ್ರೀಮಿಯರ್ ಪ್ರೋಗೆ ಡ್ರ್ಯಾಗ್ ಮಾಡಿ ತೋರಿಸ್ತೇನೆ ಹೆಂಗೆ ಬಂದಿದೆ ಅಂತ. ಸೊ ನಾನು ಫಸ್ಟಿಗೆ ಆದರ್ನ ಡ್ರ್ಯಾಗ್ ಮಾಡ್ತೇನೆ, ಸೆಕೆಂಡ್ ವೋಕಲ್, ಥರ್ಡ್ ಡ್ರಮ್, ಬೇಸ್. ಇಷ್ಟು ಸಿಂಪಲ್ ಆಗಿ ನಿಮಗೆ ಯಾವುದೇ ಸಾಂಗ್ನ ವೋಕಲ್, ಡ್ರಮ್ಸ್ ಎಲ್ಲ ಸಪ್ರೇಟ್ ಮಾಡಬೇಕು. ಸೊ ಇದರ ಬೆನಿಫಿಟ್ಸ್ ಏನು? ಸೌಂಡ್ ಡಿಸೈನ್ ವೀಡಿಯೋಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಯಾವುದೇ ಸಾಂಗ್ನ ಯೂಸ್ ಮಾಡಿ, ನಿಮಗೆ ಅದರ ಸೆಗ್ಮೆಂಟ್ ಯೂಸ್ ಮಾಡಿ ನಿಮ್ಮ ವೀಡಿಯೋಸ್ನ ತುಂಬ ಎಂಗೇಜಿಂಗ್ ಆಗಿ ಮಾಡ್ಬೋದು. என் பக்கம் போனவள தேடமெல்ல மூச்சு தள்ள என் தலைக்கும் ஏற.